ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಉಳಿದ ಅನ್ನದಿಂದ ಬರ್ಫಿ ಹೇಗೆ ಮಾಡಬಹುದಂತ ಹೇಳಿಕೊಡ್ತೇನೆ. ಬೆಳ್ತಿಗೆ ಅಕ್ಕಿಯ ಉಳಿದ ಅನ್ನದಿಂದ ಮಾಡುವಂತಹ ಬರ್ಫಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಮಧ್ಯಾಹ್ನದ ಊಟ ಉಳಿದರೆ ಸಂಜೆ ಮಕ್ಕಳು ಶಾಲೆಯಿಂದ ಬರುವಾಗ ನಿಮಗೆ ಈ ಬರ್ಫಿಯನ್ನು ಸುಲಭವಾಗಿ ಮಾಡ್ಬೋದು. ಮಕ್ಕಳಿಗೆ ಇದು ಸ್ಟ್ರಾಂಗ್ ಸಹ ಹಾಕ್ತಾರೆ. ಇದನ್ನು ಅಂದರೆ ಅನ್ನ ಸಹ ತಿಂದ ಹಾಗೆ ಆಗ್ತದೆ, ಅವರು ಖುಷಿಯಂತೆ ಸ್ವೀಟ್ ಸಹ ತಿಂದ ಹಾಗೆ ಆಗ್ತದೆ ಅವರಿಗೆ. ಈಗ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಹಾಲನ್ನು ಹಾಕಿದ್ದೇನೆ. ಈ ಹಾಲು ಕುದಿ ಬಂದ ನಂತರ ಅದಕ್ಕೆ ಬೆಂದ ಬೆಳ್ತಿಗೆ ಹಣ್ಣವನ್ನು ಆ್ಯಡ್ ಮಾಡಬೇಕು. ಈಗ ಇದಕ್ಕೆ 1/4 ಕಪ್ಪಿನಷ್ಟು ಬೆಲ್ಲದ ರವೆಯನ್ನು ಆ್ಯಡ್ ಮಾಡ್ತಿದ್ದೇನೆ. ಇದು ರೆಡಿಮೇಡ್ ಬೆಲ್ಲದ ರವೆ. ಇದು ಒಂದು ಬಾಟಲಿಯಲ್ಲಿ ಸಿಗ್ತದೆ ಅಂಗಡಿಗಳಲ್ಲಿ. ನಿಮಗೆ ಬೇಕಿದ್ರೆ ಅಚ್ಚು ಬೆಲ್ಲ ಸಹ ಹಾಕ್ಬೋದು, ಬೋನಿ ಬೆಲ್ಲ. ಈಗ ನಾನು ಆ್ಯಡ್ ಮಾಡಿರುವ ಜೋನಿ ಬೆಲ್ಲ ಕೆಮಿಕಲ್ ಯುಕ್ತ ಆರೋಗ್ಯಕರವಾದ ಪ್ಯೂರ್ ಬೆಲ್ಲ ಆಗಿರ್ತದೆ. ಇದು ಅಂಗಡಿಗಳಲ್ಲಿ ಸಿಗ್ತದೆ. ನಮ್ಮ ರೆಸಿಪಿ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಗೋಡಂಬಿ ಆ್ಯಡ್ ಮಾಡ್ತಿದ್ದೇನೆ. ಇದಕ್ಕೆ ನಿಮಗೆ ಬೇಕಿದ್ರೆ ತುಪ್ಪ ಸಹ 1 ಸ್ಪೂನ್ ಹಾಕ್ಬೋದು, ಒಳ್ಳೆಯ ಸ್ಮೆಲ್ ಬರ್ತದೆ. ನಮ್ಮ ರೆಸಿಪಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಈಗ ಸರ್ವ್ ಮಾಡುವ. ನಮ್ಮ ಬರ್ಫಿಯ ಮೇಲೆ ಸ್ವಲ್ಪ ಒಣ ದ್ರಾಕ್ಷ ಹಾಕಿದ್ದೇನೆ. ನಮ್ಮ ಬೆಳ್ತಿಗೆ ಅಕ್ಕಿಯಿಂದ ಮಾಡಿದಂತಹ ಬೆಲ್ಲದ ಬರ್ಫಿ ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗೆ ಖಂಡಿತವಾಗಲೂ ಈ ರೆಸಿಪಿ ತುಂಬ ಇಷ್ಟ ಆಗ್ತದೆ. ಇದರ ಬಗ್ಗೆ ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ದಯವಿಟ್ಟು ನೀವೆಲ್ಲ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.